ಅಬ್ಬಬ್ಬಬ್ಬಬ್ಬಾ, ಏನು ಶೆಕಿ ರೀ. ಸ್ವಲ್ಪ ಫ್ಯಾನ್ ಹಾಕ್ರಿ. ಅಯ್ಯೋ ರಾಣಿ, ಮೈ ಸ್ವೀಟ್ 16 ರಾಣಿ, ಹೋಗಮ್ಮ ಒಂದು ಸ್ವಲ್ಪ ಜ್ಯೂಸ್ ಅದು ಮಾಡ್ಕೊಂಬಾ, ಇಲ್ಲ ಅಂದ್ರೆ ಚಾ ಕಸ್ಕೊಂಡ್ಬಂದ್ಬಿಡೋಗು. ಅಯ್ಯೋ ರೀ, ಇವಾಗ ಅದು ಮದುವೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ, ನನಗೂ ಸುಸ್ತಾಗಿದೆ. ಹೋಗಿ ನೀವು ಹೋಗಿ ಒಂದು ಕಪ್ ಚಾ ಕಾಸ್ಕೊಂಬನ್ನಿ, ನನಗೂ ಸೇರಿಸಿ. ನೋಡೇ ರಾಣಿ, ಮಹಾರಾಣಿ, ನೀ ನನ್ನ ಮೇಲೆ ಆಜ್ಞೆ ಮಾಡಕ್ಕೆ ಹೋಗಬೇಡ. ಹೋಗು, ಒಂದು ಕಪ್ ಚಾ ಕಾಸ್ಕೊಂಬರೋಗು. ಅಯ್ಯೋ ರೀ, ನಾನು ಕೂಡ ನಿಮ್ಮ ಜೊತೆ ಮದುವೆ ಬಂದಿದ್ದೆ ತಾನೇ, ನನಗೂ ಸುಸ್ತಾಗಿದೆ ತಾನೇ. ಹೋಗಿ ಚಾ ತೊಗೊಂಬನ್ನಿ, ಇಲ್ಲ ಅಂತಂದರೆ ಲಿಂಬೆಹಣ್ಣಿದಾವೆ, ಜ್ಯೂಸ್ ಮಾಡೋಗಿ, ಪಾನಕ ಆದರೂ ಕುಡಿಯೋಣ. ಏನೇ ರಾಣಿ, ನನಗೆ ಆರ್ಡರ್ ಮಾಡ್ತೀಯಾ? ಅಯ್ಯೋ ರೀ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮಗೂ ಆರ್ಡರ್ ಮಾಡ್ತೀನಿ, ನಿಮ್ಮ ಅಪ್ಪು ಕೂಡ ಆರ್ಡರ್ ಮಾಡ್ತೀನಿ ನಾನೇ. ಅಯ್ಯೋ ಇವಳ, ಅಯ್ಯೋ ಬಿಡ್ರಿ, ಜಗಳ ಮಾಡಿದ್ದು ಮಾತಾಡಿದ್ದು ಎಲ್ಲ ಸಾಕು. ಅಲ್ರಿ, ನೀವು ಹೇಳ್ಬೇಕು ತಾನೇ ನಿಮ್ಮ ಫ್ರೆಂಡ್ಗೆ, ಹುಡುಗಿ ಅಷ್ಟೇನು ಚೆನ್ನಾಗಿರ್ಲಿಲ್ಲಪ್ಪ, ಚೆನ್ನಾಗಿಲ್ಲ ಹುಡುಗಿ ಅಂತ ಹೇಳ್ಬೋದಿತ್ತು ತಾನೇ. ಅಯ್ಯೋ ದೇವ್ರೇ, ನಾನೇ ಹೇಳ್ಬೇಕು? ನಾನು ಮದುವೆ ಆಗೋ ಮುಂದೆ ಅವನು ಸುಮ್ಮನೆ ಇದ್ದ ತಾನೆ, ಅನುಭವಿಸ್ಲಿ ಬಿಡು ಇವಾಗ ಅವನು. ಅಯ್ಯೋ ದೇವ್ರೇ, ಏನ್ರಿ ನೀವು ಹೇಳೋದು? ಅಂದ್ರೆ ನೀ ನೋಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ ಕಣೆ ರಾಣಿ. ಅಯ್ಯೋ ಅತ್ತೆ, ಏನು ಹೀಗೆ ಹೇಳ್ತಿದ್ದೀರಾ? ಇನ್ನೇನಮ್ಮ, ನೀ ಏನು ಸುರಸುಂದರಾಂಗಿನ ಇಲ್ಲ ತಾನೆ? ಅಯ್ಯತ್ತಿ, ಮತ್ತೆ ಯಾಕ್ರಿ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರಿ ಅತ್ತಿ? ಯಾಕಂದ್ರೆ ರಾಣಿ, ನೀನೇನೋ ಇಡ್ಲಿ ಕೊಟ್ಟು ತೊಗೊಂಡೋಳಂತೆ, ಅದಕ್ಕೇನೆ ನಿಮ್ಮಪ್ಪ ನಮಗೆ ದಾನವಾಗಿ ಕೊಟ್ಟಿದ್ದಾನೆ. ಅಯ್ಯೋ ರೀ, ಏನ್ರಿ ಮಾತಾಡ್ತಾ ಇರೋದು? ಇರ್ರಿ, ನಮ್ಮ ಅಪ್ಪಗೆ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ ರಾಣಿ, ಮಾತು ಸಾಕು, ಅಡುಗೆ ಮಾಡಿ ನಡಿ. ನೀವಿಬ್ಬರು ಮದುವೆಯಲ್ಲಿ ಊಟ ಮಾಡ್ಕೊಂಬಂದ್ರಿ, ನನಗೆ ಹೊಟ್ಟೆಸ್ತಿದೆ, ಊಟ ಮಾಡಬೇಕು, ನಡಿ ಅಡುಗೆ ಮಾಡಿ ನಡಿ. ಅಯ್ಯೋ ಅತ್ತಿ, ಇನ್ನೂ ಊಟ ಮಾಡಿಲ್ವಾ? ತಾವೇ ಸ್ವಲ್ಪ ಅಡುಗೆ ಮಾಡ್ಕೊಂಡಿದ್ರೆ ಆಗಿರೋದಪ್ಪ, ನಾ ಬರೋತನ ಕಾಯ್ಬೇಕಾಗಿತ್ತಾ? ಏನೇ ಗುನುಗುನ ಅಂತಿದೀಯಾ ಗುನುಗುನೇಶ್ವರಿ, ನಡಿ ಅಡುಗೆ ಮಾಡಿ ನಡಿ. ಸರಿ ಆಯಿತು ಅತ್ತೆ. ಇದು ಯಾರು ಬರೆದ ಕಥೆಯೋ, ಮದುವೆಗೆ ಹೋಗಿ ಬಂದು ಅಡಿಗೆ ಮಾಡೋವೆತೆಯೋ. ರಾಣಿ ರಾಣಿ, ಏನು ಮಾಡ್ತಾ ಇದೀಯಾ? ಅಡುಗೆ ಆಯ್ತಾ? ಅದು ಅತ್ತೆ, ಅನ್ನ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಬನ್ನಿ ಊಟ ಮಾಡಿ ಬನ್ನಿ. ಯಾವ ಸಾಂಬಾರು ಮಾಡಿದೀಯಾ? ಬಾಯಿ ಕಡೆ ನೋಡ್ತೀನಿ. ಅದು ಅತ್ತೆ, ಟೇಸ್ಟ್ ಮಾಡಿ ಹೇಳಿ, ಆಮೇಲೆ ಸಾಂಬಾರಿಗೆ ಹೆಸರಿಡ್ತೀನಿ. ಸರಿ, ಈ ಕಡೆ ಬಾ, ಸಾರು ಏನು ಮಾಡಿದೀಯಾ ಅಂತ ನೋಡ್ತೀನಿ. ಏನಿದು ಸಾರು ಹೇಗಿದೆ? ರಾಣಿ, ಏನಿದು ಸಾರು? ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದು ಅವಶ್ಯಕತೆ ಇತ್ತ ನಿನಗೆ? ಒಂದು ಅಡುಗೆ ಒಂದು ಬರಲ್ಲ ನಿನಗೆ, ಏನಿದು ಸಾರು? ಅದು ಅತ್ತೆ, ತಪ್ಪಾಯ್ತು. ಒಂದು ರೊಟ್ಟಿ ಮಾಡುವಂತಂದರೆ ಅದು ಕೂಡ ಹರಿದದ್ದು ಬರ್ದದ್ದು ರೊಟ್ಟಿ ಮಾಡ್ತೀಯಾ? ಏನಾದರೂ ಅಡುಗೆ ಮಾಡೋಕ್ಕೆ ಬರುತ್ತಾ ನಿನಗೆ? ಹಾಂ, ಎಂಥ ಸಾರು ಮಾಡಿದೀಯಾ ನೋಡು. ಎಲ್ಲದಾನ ನಿನ್ನ ಗಂಡ? ಕರಿತೀನಿ ತಡಿ ಅವನ್ನ. ಲೇ ರಾಜ್, ಎಲ್ಲದಿಯೋ? ಬಾರೋ ಇಲ್ಲಿ. ಏನು ಬೇಯವ್ವ, ಕರೆದಲ್ಲ? ಕೇಳು ನಿನ್ನ ಮಹಾರಾಣಿನ. ಯಾಕೆ ರಾಣಿ, ನಮ್ಮವ್ವ ದುರ್ಗವಾಗ್ಬಿಟ್ಟಾಳೆ? ಅದು ರೀ, ಸಾರಿಗೆ ಏನೋ ಒಂದು ಹಾಕೋದನ್ನ ಮರೆತು ಬಿಟ್ಟೆ, ಅದಕ್ಕೇನೆ ಅತ್ತೆ ಬೈತಾ ಇದ್ದಾರೆ. ಹೌದಾ? रुको जरा, सबर करो, बोला धक्का मुक्की नहीं करने का, आराम से लेने का. हाँ. ಅಯ್ಯೋ ಬೇಯವ್ವ, ಅದಕ್ಕೆ ಯಾಕೆ ಶಿಫ್ಟ್ ಮಾಡ್ಕೊಂಡಿವೆ? ಹೋಗ್ಲಿ ಬಿಡು, ಏನೋ ತಪ್ಪು ಮಾಡಿದಾಳೆ. ನೀನು ಒಂದು ಟೈಮಲ್ಲಿ ತಪ್ಪು ಮಾಡಿಲ್ವಾ? ತಪ್ಪು ಮಾಡಲಾರ್ದು ಅಡುಗೆ ಮಾಡಿದೀಯಾ? ಇಲ್ಲ ತಾನೆ, ನಾವೇನಾದರೂ ಅಂದಿದ್ದೇವಾ ನಿನಗೆ? ಬೇಯವ್ವ. ಲೋ ಮಗನೇ, ಬಂದು ನೋಡು ಏನು ಮಾಡಿದಾಳೆ ಅಂತ. ಅಯ್ಯೋ ಬಿಡು ಬೇಯವ್ವ, ನೀನು ತಪ್ಪು ಮಾಡಿಲ್ಲ ಅನ್ಬೇ ಅಡುಗೆಯಾಗ, ನಾವೇನಾದರೂ ಅಂತೇವನ್ಬೇ ಅಡುಗೆಗೆ? ಇಲ್ಲ ತಾನೆ, ಸುಮ್ಮನೆ ಊಟ ಮಾಡ್ತೀವಿ. ಬಾಯವ್ವ ಈ ಕಡೆ, ನೋಡ್ತೀನಿ ಏನು ಮಾಡ್ಯಾಳ ಅಂತಂದು. ಗಮ್ ಅಂತ ವಾಸನೆ ಬರ್ತೈತೆ ನೋಡು ಬೇವ, ವಾಸನೆ ಎಷ್ಟು ಚಂದ ಬರ್ತೈತಿ. ಹೌದು ರಾಣಿ, ಸಾರು ಏನು ಮಾಡಿರೋದು? ಅದು ರೀ, ಬೇಳೆ ಸಾರು. ಅಂದರೆ ಇದು ಬೇಳೆ ಸಾರ? ಮತ್ತು ಬೇಳೆ ಎಲ್ಲಿ? ಅಂದರೆ ನೀ ಮರ್ತಿರೋದು ಬೇಳೆನಾ? ಯವ್ವ ಅದು ನಿನ್ನ ಯವ್ವ ತಪ್ಪಾತ್ ಬೇ ಯವ್ವ. हे प्रभु हे हरि राम कृष्ण जगन्नाथ प्रेमानंद